ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಗುರುಬಲದಿಂದ ರಾಜಯೋಗ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಮಾರ್ಚ್ ದ್ವಿತೀಯಾರ್ಧದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕನ್ಯಾ ರಾಶಿಯವರಿಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ವ್ಯಾಪಾರದ ಬಗ್ಗೆ, ವ್ಯವಹಾರದ ಬಗ್ಗೆ, ಹಣಕಾಸಿನ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ, ಉದ್ಯೋಗದ ಬಗ್ಗೆ ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ದೂರವಾಗಲಿ ಅಂತ ಕೇಳ್ಕೊತಾ ಶಿವನ ಅನುಗ್ರಹದಿಂದ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಆಗಿದ್ದರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ, ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅವರ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಕನ್ಯಾ ರಾಶಿಯವರ ಬಗ್ಗೆ ಮಾರ್ಚ್ ದ್ವಿತೀಯಾರ್ಧದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಗುರುಬಲದಿಂದ ಹೋರಾಟದಲ್ಲಿ ಜಯ ಮತ್ತು ಪ್ರೇಮ ಸುಖ ಹೆಚ್ಚಾಗಲಿದೆ. ಮಾರ್ಚ್ ದ್ವಿತೀಯಾರ್ಧದಲ್ಲಿ 2026 ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ ಪ್ರಮುಖ ಬದಲಾವಣೆಗಳ ತಿಂಗಳು ಅಂತಲೇ ಹೇಳಬಹುದು. ನಿಮ್ಮ ಮುಖ್ಯ ಗಮನವು 7ನೇ ಮನೆಯ ಸಂಬಂಧಗಳ ಕಡೆಗೆ ಇರಲಿದೆ. ಉಚ್ಚ ಶುಕ್ರ ಮತ್ತು ಸೂರ್ಯನು ಶನಿಯೊಂದಿಗೆ ಇಲ್ಲಿ ಸೇರುವುದರಿಂದ ದಾಂಪತ್ಯ ಮತ್ತು ವ್ಯಾಪಾರ ಪಾಲುದಾರಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗಲಿದೆ ಅಂತಲೇ ಹೇಳ್ಬೋದು. ಪ್ರೀತಿಯ ಜೊತೆಗೆ ಜವಾಬ್ದಾರಿಯೂ ಕೂಡ ಹೆಚ್ಚಾಗಲಿದೆ. ಇನ್ನೊಂದೆಡೆ ನಿಮ್ಮ 6ನೇ ಮನೆಯು ಕುಂಭ ರಾಶಿಯಲ್ಲಿ ಒಂದು ರಣರಂಗದಂತಿದ್ದು ಅಲ್ಲಿ ನೀವು ಜಯವನ್ನು ಸಾಧಿಸುವುದು ಖಚಿತ. ಮಂಗಳ ಮತ್ತು ರಾಹು ಸಂಯೋಜನೆಯು ನಿಮಗೆ ಶತ್ರುಗಳನ್ನು ಸೋಲಿಸಲು, ಸಾಲಗಳನ್ನು ತೀರಿಸಲು ಮತ್ತು ಸಂಕೀರ್ಣ ಸಮಸ್ಯೆಗಳನ್ನು ಬಗೆಹರಿಸಲು ಅಪಾರ ಶಕ್ತಿಯನ್ನು ನೀಡುತ್ತದೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಅತಿಯಾದ ಒತ್ತಡಕ್ಕೆ ಒಳಗಾಗದಂತೆ ಎಚ್ಚರಿಕೆ ವಹಿಸಿ. ಸ್ನೇಹಿತರೆ, ಒಟ್ಟಾರೆಯಾಗಿ ಕನ್ಯಾ ರಾಶಿಯವರು ಈ ರೀತಿ ಫಲಿತಾಂಶವನ್ನು ನೋಡಲಿದ್ದೀರಿ ಗುರು ಪ್ರಭಾವದಿಂದ. ಹಾಗಿದ್ರೆ ಗ್ರಹಗಳ ಸಂಚಾರ ಹೇಗಿರಲಿದೆ, ಯಾವ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಯಾವ ಗ್ರಹ ಏನೆಲ್ಲ ಪ್ರಭಾವವನ್ನು ಬೀರಲಿದೆ ಕನ್ಯಾ ರಾಶಿಯವರಿಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮಾರ್ಚ್ ತಿಂಗಳು ಪ್ರಮುಖ ಗ್ರಹ ಸಂಚಾರ ಹೀಗಿರಲಿದೆ. ದ್ವಿತೀಯಾರ್ಧದಲ್ಲಿ ಗ್ರಹ ಬಂದು ಶುಕ್ರ ಮತ್ತು 9ನೇ ಮನೆ ಮತ್ತು 2ನೇ ಅಧಿಪತಿ ಅಂತಲೇ ಹೇಳ್ಬೋದು. ಸಂಚಾರದ ಸ್ಥಾನ 7ನೇ ಮನೆಯಲ್ಲಿ ಉಚ್ಚ ಶುಕ್ರನ ಸಂಚಾರ ಇದೆ. ಇದು ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ಅಂದರೆ ಪ್ರೇಮ ಜೀವನ, ಸಂಗಾತಿಯ ಮೂಲಕ ಧನಲಾಭ ಮತ್ತು ಪಾಲುದಾರಿಕೆಯಲ್ಲಿ ಸ್ನೇಹಿತರೆ ಹೆಚ್ಚಳ. ಇನ್ನು ಅದೇ ರೀತಿ ಮಂಗಳ ಗ್ರಹ 6ನೇ ಮನೆಯಲ್ಲಿ ಕುಂಭದಲ್ಲಿ ಸ್ನೇಹಿತರೆ ವಿರೋಧಿಗಳ ಮೇಲೆ ಜಯ ಮತ್ತು ಆರೋಗ್ಯದ ಕಾಳಜಿ. ಇನ್ನು ಗುರು 6ನೇ ಮನೆಯಲ್ಲಿ ಕುಂಭದಲ್ಲಿ ಸ್ನೇಹಿತರೆ ಇದು ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನೋಡಲಿದ್ದೀರಿ. ಇನ್ನು ಅದೇ ರೀತಿ 10ನೇ ಮನೆಯಲ್ಲಿ ಮಿಥುನದಲ್ಲಿ ಸಂಚಾರ ಮಾಡಲಿದೆ ಗುರು. ವೃತ್ತಿಯಲ್ಲಿ ಅಧಿಕಾರ, ಬಡ್ತಿಯ ಯೋಗ ಅಂತಲೇ ಹೇಳಬಹುದು. ಇನ್ನು ರಾಹು 6ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಸಮಸ್ಯೆಗಳಿಗೆ ಅಸಾಂಪ್ರದಾಯಿಕ ಪರಿಹಾರಗಳು ಸಿಗಲಿದೆ. ಇನ್ನು ಸೂರ್ಯ 6ನೇ ಮತ್ತು 7ನೇ ಮನೆಯ ಮಾರ್ಚ್ 15ರಿಂದ ಸಂಚಾರವನ್ನು ಮಾಡ್ತಾ ಇದೆ ಸ್ನೇಹಿತರೆ. ಕಾನೂನು ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. ನಂತರ ದಾಂಪತ್ಯದಲ್ಲಿ ಅಹಂಕಾರ ಹೆಚ್ಚಾಗಲಿದೆ. ಹಾಗಿದ್ರೆ ಯಾವ ದಿನಾಂಕದಂದು ಎಚ್ಚರಿಕೆ ವಹಿಸಬೇಕು, ಗ್ರಹಗಳ ಸಂಚಾರ ಮತ್ತು ಅದರಿಂದ ಆಗುವಂತಹ ಪ್ರಭಾವದಿಂದ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಕನ್ಯಾ ರಾಶಿಯವರು ಒಟ್ಟಾರೆಯಾಗಿ ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ 10ನೇ ಮನೆಯ ಗುರುವಿನ ಪ್ರಭಾವದಿಂದ ನಿಮ್ಮ ವೃತ್ತಿ ಜೀವನವು ಸುವರ್ಣ ಕಾಲದಲ್ಲಿದೆ. ಗುರುಗ್ರಹದ ಅನುಗ್ರಹದಿಂದ ನಿಮ್ಮ ಅಧಿಕಾರಕ್ಕೆ ಯಾರೂ ಕೂಡ ಸವಾಲನ್ನು ಹಾಕಲಾರರು ಮತ್ತು ನಿಮ್ಮ ಸಲಹೆಗಳಿಗೆ ಹೆಚ್ಚಿನ ಗೌರವ ಸಿಗಲಿದೆ. ನೀವು ಉದ್ಯೋಗದಲ್ಲಿದ್ದರೆ
6ನೇ ಮನೆಯ ಮಂಗಳ ಮತ್ತು ರಾಹು ಸಂಯೋಜನೆಯು ನೀವು ಕಚೇರಿಯಲ್ಲಿ ಎಲ್ಲರಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. ಈ ತಿಂಗಳು ನೀವು ಸಮಸ್ಯೆಗಳನ್ನು ಬಗೆಹರಿಸುವಂತಹ ಯಂತ್ರದಂತೆ ಕೆಲಸವನ್ನ ಮಾಡಲಿದ್ದೀರಿ ಸ್ನೇಹಿತರೆ. ಇನ್ನು ಉದ್ಯಮಿಗಳಿಗೆ 7ನೇ ಮನೆಯಲ್ಲಿ ಉಚ್ಚ ಶುಕ್ರನ ಪ್ರವೇಶವು ಅದ್ಭುತ ಸುದ್ದಿಗಳನ್ನು ತರಲಿದೆ. ವಿದೇಶಿ ಸಂಪರ್ಕಗಳಿಂದ ಅಥವಾ ಐಷಾರಾಮಿ ವಸ್ತುಗಳ ವ್ಯಾಪಾರದಿಂದ ಲಾಭದಾಯಕ ಒಪ್ಪಂದಗಳು ಸಿಗಲಿವೆ. ಆದರೆ ಶನಿಯ ಉಪಸ್ಥಿತಿಯು ಕಠಿಣ ಪರಿಶ್ರಮ ಮತ್ತು ಕಾನೂನು ಬದ್ಧತೆಯನ್ನ ಬೇಡುತ್ತದೆ. ಯಾವುದೇ ಶಾರ್ಟ್ಕಟ್ ಅನ್ನ ಬಳಸಬೇಡಿ ಎಂದು ಶನಿ ಗ್ರಹ ಸೂಚನೆಯನ್ನ ನೀಡುತ್ತಿದೆ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ಹಣಕಾಸಿನ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಆರ್ಥಿಕವಾಗಿ ಇದು ಬಲಿಷ್ಠ ತಿಂಗಳು ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ನಿಮ್ಮ 2ನೇ ಅಧಿಪತಿ ಶುಕ್ರ ಸ್ನೇಹಿತರೆ 7ನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರರ ಮೂಲಕ ಧನ ಲಾಭವಾಗಲಿದೆ. ಜಂಟಿ ಹೂಡಿಕೆಗಳು ಲಾಭ ತರಲಿವೆ ಅಂತಲೇ ಹೇಳಬಹುದು. 6ನೇ ಮನೆಯ ಚಟುವಟಿಕೆಗಳು ಮಂಗಳ ಮತ್ತು ರಾಹುವಿನ ಪ್ರಭಾವವನ್ನು ಹೆಚ್ಚಿಸಲಿದೆ. ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ಕಾನೂನು ವೆಚ್ಚಗಳಿಗಾಗಿ ಹಣ ಬಳಕೆಯಾಗುವುದನ್ನು ಸೂಚಿಸುತ್ತದೆ. ಇದು ನಿಮಗೆ ಮುಂದಿನ ದಿನಗಳಲ್ಲಿ ಭಾರ ಕಡಿಮೆಯಾಗಲು ಸಹಾಯವನ್ನ ಮಾಡುತ್ತದೆ. ಸ್ನೇಹಿತರಿಗೆ ಸಾಲ ನೀಡುವುದನ್ನು ಆದಷ್ಟು ತಪ್ಪಿಸಿ, ಏಕೆಂದರೆ ರಾಹುವಿನ ಪ್ರಭಾವದಿಂದ ಹಣ ವಾಪಸ್ಸು ಬರುವುದು ಕಷ್ಟವಾಗಬಹುದು. ಸ್ನೇಹಿತರೆ, ಹಣಕಾಸಿನ ವಿಚಾರದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಕನ್ಯಾ ರಾಶಿಯವರು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮ್ಮ ಆರೋಗ್ಯ ಮತ್ತು ಕ್ಷೇಮದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಕನ್ಯಾ ರಾಶಿಯವರಿಗೆ ಮಾರ್ಚ್ 25ರಿಂದ 6ನೇ ಮನೆಯ ಗ್ರಹಗಳ ದಟ್ಟಣೆಯು ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆ ನೀಡುತ್ತಿದೆ. ನಿಮ್ಮಲ್ಲಿ ಹೋರಾಟದ ಮನೋಭಾವವಿದ್ದರೂ ಸ್ನೇಹಿತರೆ ಉಷ್ಣ ಸಂಬಂಧಿತ ಸಮಸ್ಯೆಗಳಾದಂತಹ ಅಸಿಡಿಟಿ ಅಥವಾ ಚರ್ಮದ ದದ್ದುಗಳು ಕಾಡಬಹುದು. ಅಂಗಾರಕ ಯೋಗವು ಚೂಪಾದ ವಸ್ತುಗಳು, ವಾಹನ ಚಾಲನೆ ಅಥವಾ ಕ್ರೀಡೆಗಳಲ್ಲಿ ಗಾಯಗಳಾಗುವಂತಹ ಅಪಾಯಗಳನ್ನು ಸೂಚಿಸುತ್ತದೆ. ನಿಮ್ಮ ಸುತ್ತಮುತ್ತಲಿನ ಬಗ್ಗೆ ಗಮನವಿರಲಿ. 7ನೇ ಮನೆಯ ಶನಿಯು ನಿಮ್ಮ ಲಗ್ನವನ್ನು ನೋಡುವುದರಿಂದ ಅತಿಯಾದ ಕೆಲಸದಿಂದ ಸುಸ್ತು ಉಂಟಾಗುವಂತಹ ಸಾಧ್ಯತೆ ಇದೆ. ಈ ತಿಂಗಳು ಕೆಲಸದಷ್ಟೇ ವಿಶ್ರಾಂತಿಯೂ ಕೂಡ ಮುಖ್ಯವಾಗುತ್ತದೆ. ಪ್ರತಿದಿನ ಸ್ನೇಹಿತರೆ ಒಂದು 10 ನಿಮಿಷಗಳ ಕಾಲ ಅಥವಾ ಒಂದು 30 ನಿಮಿಷಗಳ ಕಾಲ ಸ್ನೇಹಿತರೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಕೆಲಸದಲ್ಲಿ ಅತಿಯಾದ ಒತ್ತಡದಿಂದ ಸ್ನೇಹಿತರೆ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗಲಿದೆ. ಕನ್ಯಾ ರಾಶಿಯವರಿಗೆ ಪ್ರತಿದಿನ ಸ್ನೇಹಿತರೆ ಯೋಗ ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ. ಶನಿಯು ನಿಮ್ಮ ಲಗ್ನವನ್ನು ನೋಡುವುದರಿಂದ ಅತಿಯಾದ ಕೆಲಸದಿಂದ ಸುಸ್ತನ್ನು ಉಂಟು ಮಾಡಲಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ತಿಂಗಳು ಬಹಳಷ್ಟು ವಿಶ್ರಾಂತಿ ಮುಖ್ಯ. ಇನ್ನು ಹೊರಗೆ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡಿ, ಚೂಪಾದ ವಸ್ತುಗಳಿಂದ ಸ್ನೇಹಿತರೆ ವಾಹನ ಚಾಲನೆ ಮಾಡುವಾಗ ಕೂಡ ಗಾಯಗಳಾಗುವಂತಹ ಚಾನ್ಸಸ್ ಇದೆ. ಸೊ ಹಾಗಾಗಿ ಇದರ ಬಗ್ಗೆ ಒಂದು ಎಚ್ಚರಿಕೆ ವಹಿಸಿ. ಇನ್ನು ಅಸಿಡಿಟಿ, ಉಷ್ಣ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು, ಚರ್ಮದ ದದ್ದುಗಳು ಕಾಡಬಹುದು, ಚರ್ಮದ ಸಮಸ್ಯೆ ಕಾಡಬಹುದು. ಸೊ ಹಾಗಾಗಿ ಕೊನೆಯಲ್ಲಿ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆದಷ್ಟು ಹೊರಗಿನ ತಿಂಡಿ ತಿನಿಸುಗಳನ್ನು ನೀವು ಕಡಿಮೆ ಮಾಡಿದರೆ ಅಸಿಡಿಟಿ ಕಡಿಮೆಯಾಗಲಿದೆ. ಜೊತೆಗೆ ಉಷ್ಣತೆ ಜಾಸ್ತಿ ಇದ್ದಲ್ಲಿ ಪ್ರತಿದಿನ ಚೆನ್ನಾಗಿ ನೀರನ್ನು ಕುಡಿಯುವುದು, ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಸೇವಿಸುವುದರಿಂದ ಸ್ನೇಹಿತರೆ ಚರ್ಮದ ಸಮಸ್ಯೆಯಾಗಲಿ ಉಷ್ಣತೆ ಕಡಿಮೆಯಾಗಲಿದೆ. ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಕನ್ಯಾ ರಾಶಿಯವರು ಅಂತ ಹೇಳ್ತಾ ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಸಂಬಂಧಗಳು ಈ ತಿಂಗಳ ಪ್ರಮುಖ ವಿಷಯ. 7ನೇ ಮನೆಯಲ್ಲಿ ಉಚ್ಚ ಶುಕ್ರ ಮತ್ತು ಶನಿ ಇರುವುದರಿಂದ ದಾಂಪತ್ಯ ಜೀವನ ಗಂಭೀರವಾಗಲಿದೆ. ಅವಿವಾಹಿತರಿಗೆ ಪ್ರೌಢ ಮತ್ತು ಯಶಸ್ವಿ ವ್ಯಕ್ತಿಯೊಂದಿಗೆ ವಿವಾಹದ ಮಾತುಕತೆಗಳು ನಡೆಯಬಹುದು. ಮಾರ್ಚ್ 15ರ ನಂತರ ಸೂರ್ಯನ ಸಂಚಾರ ಇರುವ ಕಾರಣ 7ನೇ ಮನೆಗೆ ಪ್ರವೇಶಿಸಿದಾಗ ಸೂರ್ಯ ಆದಷ್ಟು ಸ್ವಲ್ಪ ಎಚ್ಚರವಿರಲಿ. ಸೂರ್ಯನು ಅಹಂಕಾರವನ್ನು ಪ್ರತಿನಿಧಿಸುತ್ತಾನೆ. ಇದರಿಂದಾಗಿ ಸಂಗಾತಿಯೊಂದಿಗೆ ಅಧಿಕಾರದ ಹಕ್ಕುಗಳಿಗಾಗಿ ಘರ್ಷಣೆ ಉಂಟಾಗಬಹುದು. ಪ್ರೇಮ ಮತ್ತು ತಾಳ್ಮೆಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಅಗತ್ಯವಾಗಿರುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಕನ್ಯಾ ರಾಶಿಯವರು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ
ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ವೈದ್ಯಕೀಯ, ಎಂಜಿನಿಯರಿಂಗ್, ಸರ್ಕಾರಿ ಸೇವೆ, ಇನ್ನು ಅದೇ ರೀತಿ ಡಿಪ್ಲೊಮೊವನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ, ತಯಾರಿಯನ್ನು ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಅಂತಲೇ ಹೇಳಬಹುದು, ಇದು ಅತ್ಯುತ್ತಮ ಸಮಯವಾಗಿರುತ್ತದೆ. 6ನೇ ಮನೆಯು ನಿಮಗೆ ಶಿಸ್ತು ಮತ್ತು ಏಕಾಗ್ರತೆಯನ್ನು ನೀಡುತ್ತದೆ ಸ್ನೇಹಿತರೆ. ಆದರೆ ಸಾಮಾನ್ಯ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣ ಅಥವಾ ಪ್ರೇಮ ಸಂಬಂಧಿತ ವಿಷಯಗಳಿಂದ ವಿಚಲಿತರಾಗಬಹುದು. 1ರಿಂದ 10ನೇ ತರಗತಿ ಮಕ್ಕಳು, ಇನ್ನು PUCಯನ್ನು ಮಾಡುತ್ತಿರುವಂತಹ ಮಕ್ಕಳು ಸ್ನೇಹಿತರೆ, ಈ ವಿಚಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. 10ನೇ ಮನೆಯ ಗುರುವು ಉನ್ನತ ಸಾಧನೆಗೆ ಸಾಥ್ ನೀಡುತ್ತಿರುವುದರಿಂದ ನಿಮಗೆ ಪಠ್ಯಕ್ರಮದ ಪ್ರಾಯೋಗಿಕ ಅನ್ವಯದ ಮೇಲೆ ಗಮನ ಹರಿಸಿ. ಪ್ರತಿದಿನ ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿದಲ್ಲಿ ಕನ್ಯಾ ರಾಶಿಯವರು ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ. ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಡಿ ಸ್ನೇಹಿತರೆ. ಉನ್ನತ ಫಲಿತಾಂಶ ಖಂಡಿತವಾಗಿಯೂ ಕನ್ಯಾ ರಾಶಿಯವರು ಗಳಿಸುವಂತಹ ಹಠ, ಛಲ, ಅದೃಷ್ಟ ಎಲ್ಲವೂ ಕೂಡ ಇದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಡಿ ಅಂತ ಹೇಳ್ತಾ, ಈ ತಿಂಗಳಲ್ಲಿ ಸಮಸ್ಯೆಗಳು ಎದುರಾದರೆ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ಸಣ್ಣ ಪುಟ್ಟ ಪರಿಹಾರದಿಂದನೇ ದೊಡ್ಡ ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿದೆ. ಪ್ರತಿ ಗುರುವಾರ ಸ್ನೇಹಿತರೆ ಹಸುಗಳಿಗೆ ಹುಲ್ಲು ಅಂದರೆ ಹಸಿರು ಹುಲ್ಲು ತರಕಾರಿಯನ್ನು ಕೊಡುವುದು ಉತ್ತಮ. ಇನ್ನು ಅದೇ ರೀತಿ ಸ್ನೇಹಿತರೆ ಗುರುಶೋತ್ರವನ್ನು ಹೇಳಿ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ. ಇನ್ನು ಕೋಪವನ್ನು ನಿಯಂತ್ರಿಸಬೇಕು ಕನ್ಯಾ ರಾಶಿಯವರು. ಅನಗತ್ಯ ಜಗಳಗಳಿಗೆ ಹೋಗಬೇಡಿ. ನಿಮ್ಮ ಶಕ್ತಿಯನ್ನು ಸೃಜನಾತ್ಮಕ ಕೆಲಸಗಳಿಗೆ ಬಳಸಿ ಒಳಿತಾಗಲಿದೆ. ಇನ್ನು ಪ್ರಾಣಿಗಳಿಗೆ ಆಹಾರವನ್ನು ನೀಡಿ ಸ್ನೇಹಿತರೆ. 6ನೇ ಮನೆಯ ತೀವ್ರತೆಯನ್ನು ತಗ್ಗಿಸಲು ಬೀದಿ ನಾಯಿಗಳಿಗೆ ಅಥವಾ ಹಕ್ಕಿಗಳಿಗೆ, ಪಕ್ಷಿಗಳಿಗೆ ಆಹಾರವನ್ನು ನೀಡಿ. ಇದು ಶತ್ರುಬಾಧೆಯನ್ನು ಕಡಿಮೆ ಮಾಡುತ್ತದೆ. ಇನ್ನು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ. ಶುಕ್ರನು ಉಚ್ಚನಾಗಿರುವುದರಿಂದ ಶುಕ್ರವಾರದಂದು ಲಕ್ಷ್ಮೀ ಪೂಜೆಯನ್ನು ಮಾಡಿ. ಇದು ಆರ್ಥಿಕ ಸಮೃದ್ಧಿ ಮತ್ತು ದಾಂಪತ್ಯ ಸುಖ ನೀಡುತ್ತದೆ. ಇನ್ನು ವಿಷ್ಣು ಆರಾಧನೆ. ಬುಧವಾರದಂದು ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ. ಇದು ನಿಮ್ಮ ರಾಶಿಯ ಅಧಿಪತಿ ಬುಧನನ್ನು ಬಲಿಷ್ಠಗೊಳಿಸುತ್ತದೆ ಅಂತಲೇ ಹೇಳ್ಬೋದು. ಇನ್ನು 6ನೇ ಮನೆಯ ವಿಜಯ ಮತ್ತು 7ನೇ ಮನೆಯ ಸಾಮರಸ್ಯಕ್ಕಾಗಿ ಈ ಪರಿಹಾರಗಳನ್ನು ತಪ್ಪದೇ ಫಾಲೋ ಮಾಡಿ ಸ್ನೇಹಿತರೆ. ಶನಿವಾರದಂದು ಸ್ನೇಹಿತರೆ ಶನಿ ದೇವರಿಗೆ ತೈಲಾಭಿಷೇಕವನ್ನು ಮಾಡಿಸಿ. ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಅಥವಾ ಆಹಾರದ ಧಾನ್ಯಗಳನ್ನು ವಿತರಿಸಿ. ಅಂದರೆ ಎಕ್ಸಾಂಪಲ್ ಆಗಿ ಕಪ್ಪು ಎಳ್ಳು, ಸಾಸಿವೆ, ಜೊತೆಗೆ ಸ್ನೇಹಿತರೆ ಕಪ್ಪು ಉದ್ದಿನ ಬೇಳೆ, ಕಬ್ಬಿಣದ ವಸ್ತುಗಳನ್ನು ದಾನ ಮಾಡ್ಬೋದು. ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು, ಬ್ಯಾಗು ಈ ರೀತಿ ಸ್ನೇಹಿತರೆ ದಾನ ಮಾಡಿದ್ದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭಿವೃದ್ಧಿಯಾಗಲಿದೆ. ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳು ಕೂಡ ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಪ್ರತಿ ಶನಿವಾರ ಶನಿ ಸ್ತೋತ್ರವನ್ನು ಹೇಳಿ. ಎಷ್ಟೇ ಕಷ್ಟಗಳಿದ್ರೂ ಕೂಡ ಕಡಿಮೆಯಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು ಅಂದರೆ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಮೆಂಟ್ ಬಾಕ್ಸಲ್ಲಿ ಓಂ ಶಾಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಆಗಿದ್ದರೆ ದಯವಿಟ್ಟು ಅವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅವರ ಅದೃಷ್ಟ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಶನಿ ಮತ್ತು ಗುರುಬಲದಿಂದ ಅದೃಷ್ಟ ಕುಲಾಯಿಸಲಿ ಅಂತ ಹೇಳ್ತಾ ಮತ್ತೊಂದು ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.